ದೇವರನಾಡು ಕೇರಳದಲ್ಲಿ ನಡೆದ ಏನೋ ರಣಭೀಕರ ಮಳೆಗೆ ನಿಜಕ್ಕೂ ಕೂಡ ನೂರಾರು ಕುಟುಂಬಗಳು ಈಗ ಇಲ್ಲಿಂದ ಅಂದರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಈಗಾಗಲೇ ಸಾಕಷ್ಟು ಜನ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ. ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಸಂತೋಷ್ ಲಾಡರು ಇವತ್ತು ಸಾಕಷ್ಟು ಅಂದರೆ ಈಗಾಗಲೇ ಏನು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಸಂತೋಷ್ ಲಾಡರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಭೇಟಿ ಕೊಟ್ಟಿದ್ರಿ ಸರ್, ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಸರ್? ಆ ಸೈಟಲ್ಲಿ ನೋಡೋಂಗಿಲ್ಲ, ಆ ಥರ ಪರಿಸ್ಥಿತಿ ಇದೆ. ಅದು ಹೂವೇನು ಮಾಡ್ಕೊಳಕ್ಕಾಗಲ್ಲ, ಹೇಳೋಕ್ಕೂ ಆಗೋದಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಕೆಲಾಮಿಟೀಸ್ ನನ್ನ ಪ್ರಕಾರ, ಭಾಳ ದೊಡ್ಡ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥ ಕೆಲಾಮಿಟೀಸು. ಸೊ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ, ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಜಾಫರ್ ಅವರು ಇಲ್ಲಿದ್ದಾರೆ, ಅದರ ಜೊತೆಗೆ ಎಲ್ಲ ನಮ್ಮ ತಹಸೀಲ್ದಾರ್ಗಳು ಇಲ್ಲಿದ್ದಾರೆ. ಒಟ್ಟಾರೆ ಕರ್ನಾಟಕ ರೆಸ್ಕ್ಯೂ ಆಪರೇಷನ್ಗೆ ಕನ್ನಡಿಗರಿಗೆ ವಿಶೇಷವಾಗಿ ಯಾರ್ಯಾರು ಸಿಲುಕಿದ್ದಾರೆ, ಯಾರು ತೊಂದರೆಲಿದ್ದಾರೆ, ನಮ್ಮ ಟೀಮು ಇಲ್ಲಿ ವಿಶೇಷವಾಗಿ ಅವರಿಗೆ ರೆಸ್ಕ್ಯೂ ಮಾಡ್ತಕ್ಕಂಥದ್ದು, ಅವ್ರಿಗೇನಾದ್ರು ತೊಂದರೆ ಆಗಿದ್ದರೆ ನೋಡ್ಕೊಳ್ಳೋಕ್ಕೆ ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಟೀಮ್ ಇಲ್ಲಿದೆ. ವಿಶೇಷವಾಗಿ ಮುಖ್ಯಮಂತ್ರಿಯವರು ಕೇರಳ ಸರ್ಕಾರಕ್ಕೆ, ಕೇರಳದ ಜನತೆಗೆ ಯಾವುದೇ ರೀತಿಯಿಂದ ಕರ್ನಾಟಕ ರಾಜ್ಯದಿಂದ ಅನುಕೂಲ ಆಗಬೇಕಾಗಿದ್ದರೆ, ಯಾವುದೇ ರೀತಿಯಿಂದ ಏನೋ ಸಹಕಾರ ಇದ್ದರೆ ನಾವು ಸಂಪೂರ್ಣವಾಗಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಯವರು ಸಹಕಾರ ನೀಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಒಟ್ಟು ಎಷ್ಟು ಜನ ಕನ್ನಡಿಗರು ಸಿಲುಕಿರೆ ನಿಮಗೆ ಮಾಹಿತಿ ಇದೆ ಸರ್? ಒಟ್ಟಾರೆ ಇಲ್ಲಿವರೆಗೆ 254 ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಕರ್ನಾಟಕದ ಜನರು 3 ಜೀವ ಕಳ್ಕೊಂಡಿರತಕ್ಕಂಥ, ತೀರೋಗಿರ್ತಕ್ಕಂಥ ಒಂದು ನಮಗಿರ್ತಕ್ಕಂಥ ವರದಿಯಲ್ಲಿ ಇವರು ಭಾಳ ವರ್ಷದಿಂದ ಇಲ್ಲೇ ಮೈಗ್ರೇಟ್ ಆಗಿ 30-40 ವರ್ಷದಿಂದ ಮೈಗ್ರೇಟ್ ಆಗಿರ್ತಕ್ಕಂಥದ್ದು. ಕೆಲವರು ಇಲ್ಲಿ ಹೇಳಿರ್ತಕ್ಕಂಥದ್ದು ಏನಂದರೆ 9 ಜನ ಕೊಚ್ಚಿ ಹೋಗಿದಿರ್ತಕ್ಕಂಥದ್ದು ಒಂದು ಮಾಹಿತಿ ಇದೆ. ಬಟ್ ಎಲ್ಲಿವರೆಗೆ ನಮಗೆ ಖಚಿತ ಇನ್ಫಾರ್ಮೇಷನ್ ಸಿಗೋದಿಲ್ಲ, ಅದರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ 9 ಜನ ಮಿಸ್ಸಿಂಗ್ನಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕೇರ್ಪೇಟೆದ ಕುಟುಂಬ 5 ಜನ ಇಲ್ಲೇ ಇದ್ರು ಸರ್. 2 ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಶವ ಸಿಗ್ತಾ ಇಲ್ಲ, ಮೃತದೇಹ ಕೊಡಿಸ್ಕೊಡಿ ಅಂತೇಳಿ ಸಾಕಷ್ಟು ಬೇಡಿಕೆ ನಡೀತಾ ಇರುವಂಥ ಸರ್ಕಾರಕ್ಕೆ. ಈ ಸೈಟ್ವರೆಗೆ ಹೋಗಿದ್ವಿ ನಾವು, ಸೆಕ್ರೆಟರಿ ಜಾಫರ್ ಅವರು ಕೂಡ ಆ ಸೈಟ್ವರೆಗೆ ಹೋಗಿದ್ವಿ. ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ರೆಸ್ಕ್ಯೂ ಆಪರೇಷನ್ ಇಸ್ ಕಂಪ್ಲೀಟ್ಲಿ ಟೇಕ್ ಆನ್ ಬೈ ಮಿಲಿಟರಿ ಇದೆ, ಅಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ. ಸೊ ನಾವು ವೇಟ್ ಮಾಡಬೇಕು, ರೆಸ್ಕ್ಯೂ ಆಪರೇಷನ್ ವೇಟ್ ಮಾಡಬೇಕು. ಯಾಕಂದರೆ ಇದು ದೊಡ್ಡ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥದ್ದು. ಏನೋ ಇಟ್ಸ್ ವೆರಿ ಸ್ಯಾಡ್. ಅವರಿಗೆ, ಆ ಫ್ಯಾಮಿಲಿಗೆ, ಆ ಕುಟುಂಬಗಳಿಗೆ ನಾವು ಯಾವ ರೀತಿಯನ್ನು ಏನು ಹೇಳೋಕ್ಕೂ ಆಗೋದಿಲ್ಲ. ಬಟ್ ಇದನ್ನು ಸ್ವಲ್ಪ ತಾಳ್ಮೆ ಇರಬೇಕು. ಖಂಡಿತವಾಗ್ಲೂ ಅದು ಶೋಧನೆ ನಡೀತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಿಂದ 2 ದಿನ ಆಗ್ಬೋದು ಅಥವಾ 3 ದಿನ ಒಳಗಡೆ ಬಾಡಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ನೀವು ಕೂಡ ಉತ್ತರ ಕನ್ನಡ ಬೇರೆ ಬೇರೆ ರೀತಿಯಾದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಈ ರೀತಿಯ ರೆಸ್ಕ್ಯೂ ಆಪರೇಷನ್ ಭಾಗಿಯಾಗಿದೆ ಸರ್. ಈ ಆಪರೇಷನ್ ಎಷ್ಟು ದೊಡ್ಡ ಮಟ್ಟದ ಟಾಸ್ಕ್ ಅನಿಸುತ್ತೆ ಸರ್? ಯಾವುದೇ ಆಪರೇಷನ್ನು ಇಟ್ಸ್ ವೆರಿ ಸ್ಯಾಡ್. ಏನೋ ಸ್ಕೇಲ್ ಯಾವುದೇ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು. ಇದು ಆಗಿರ್ತಕ್ಕಂಥದ್ದು ಲ್ಯಾಂಡ್ ಸ್ಲೈಡು, ಇದೇ ರೀತಿ ಆಗಿರ್ತಕ್ಕಂಥ ಬದ್ರಿನಾಥ್, ಕೇದಾರ್ನಾಥ್ 2 ಮೆಗಾ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ಆಪರೇಷನ್ಸ್ನಲ್ಲಿ ತುಂಬ ಕಷ್ಟನೇ ಇದೆ. ಯಾಕಂದರೆ ಭಾಳಷ್ಟು ಸ್ಯಾಂಡು, ಮಡ್ ಬಂದುಬಿಟ್ಟು ಏನೋ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗಿರ್ತಕ್ಕಂಥದ್ದು, ಮನೆಗಳು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದೇ. ನಾನಂತೂ ಒರಿಜಿನಲ್ ಸೈಟ್ ನೋಡಿಲ್ಲ, ಈ ಸೈಟ್ ನೋಡಿದ್ರೇ ಗಾಬರಿ ಆಗ್ತಾಯಿದೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ನೀವು ಇವತ್ತಿಲ್ಲೇ ಇರ್ತೀರಾ ಹೇಗೆ ಸರ್ ಅಂತ? ಇವತ್ತಿಲ್ಲೇ ಇರ್ತೀನಿ, ಕ್ಯಾಂಪ್ಗಳಿಗೆ ಹೋಗಿ ನಾಳೆ ಕ್ಯಾಬಿನೆಟ್ ಇದೆ ಮುಗಿಸ್ಕೊಂಡು ಮತ್ತೆ ತಿರ್ಗಿ ವಾಪಸ್ ಬರ್ತೇನೆ. ಕೇರಳದ ಜನತೆಗೆ ನೀವೇನು ಅಭಿಮಾನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅಬ್ಸಲ್ಯೂಟ್ಲಿ. ಯಾಕಂದರೆ ಈ ಒಂದು ರೆಸ್ಕ್ಯೂ ಆಪರೇಷನ್ನಲ್ಲಿ ಎಷ್ಟೇ ಸರ್ಕಾರಗಳು ಮಾಡಿದ್ರು ಕೂಡ ಕೇರಳ ಜನತೆ, ಎವ್ರಿ ಸಿಟಿಸನ್ ಆಫ್ ಎಸ್ಪೆಷಲಿ ಫ್ರಮ್ ಕೇರಳ ಸ್ಟೇಟ್ ವಾಲಂಟಿಯರಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದ ಜನರು, ಭಾಳಷ್ಟು ಜನರು ಇಲ್ಲಿ ವಾಲಂಟಿಯರಾಗಿ ಬಂದು ಕೆಲಸ ಮಾಡ್ತಕ್ಕಂಥ ನೋಡ್ತಿದ್ರೆ ಖುಷಿ ಅನಿಸ್ತದೆ. ಇಟ್ಸ್ ಅ ವೆರಿ ಸ್ಯಾಡ್ ಇನ್ಸಿಡೆಂಟ್. ಬಟ್ ಎಲ್ಲರೂ ವಾಲಂಟರಿ ಆಗಿ ಕೆಲಸ ಮಾಡಿ ಈ ಒಂದು ಮೆಗಾ ಸ್ಕೇಲ್ ಆಪರೇಷನ್ಗೆ ಈ ಒಂದು ಹೆಲ್ಪ್ ಮಾಡಲಿಕ್ಕೆ ಏನು ಕೇರಳದ ಜನತೆ ಮುಂದೆ ಬಂದಿದ್ದಾರೆ, ಅವರಿಗೆ ನಾನು ನಿಜಕ್ಕೂ ಸೆಲ್ಯೂಟ್ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ. ಇದಿಷ್ಟು ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಮಾತುಗಳು. ಕನ್ನಡಿಗರು 9 ಜನ ನೀರಲ್ಲಿ ಕೊಚ್ಚಿ ಹೋಗಿರುವಂತಹ ಮಾಹಿತಿಗಳಿದೆ. ಸದ್ಯಕ್ಕೆ ಮೃತದೇಹಗಳು ಕೂಡ ಪತ್ತೆ ಆಗಿಲ್ಲ. ನಾನು ಕೂಡ ಇಲ್ಲೇ ಇದ್ದು ಕಾರ್ಯಾಚರಣೆಯಲ್ಲೂ ಕೂಡ ಗಮನಿಸ್ತಾ ಹೋಗ್ತೀನಿ. ಜೊತೆಗೆ ಕೇರಳದ ಜನತೆಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ಕೂಡ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಇಲ್ಲ, ಹೋಗಿದ್ವಿ ಸರ್, ಆಲ್ಮೋಸ್ಟ್ ಹೋಗಿದ್ವಿ. ರೆಸ್ಕ್ಯೂ ಪ್ಲೇಸ್ ತನಕ ಹೋಗಿದ್ವಿ. ಅದ್ರ ಜೊತೆ ಬ್ರಿಡ್ಜಿಂದ ಆ ಕಡೆಗೆ ಹೋಗಿದ್ವಿ ಸರ್, ಆಲ್ಮೋಸ್ಟ್. ಈಗ ಯಾಕಂದರೆ ಬೆಳಿಗ್ಗೆ ಬ್ರಿಡ್ಜ್ ಆಗಿದೆ. ಈಗ ಸಂಜೆ ರೈನ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಆಫ್ ಆಗಿದೆ ಸರ್. ನಡೀತಾ ಇದೆ, ಅದು ನಡೀತಾ ಇದೆ. ಹಾಂ, ನೈಟ್ ಆಗುತ್ತೆ. ಹೌದು, ನೈಟ್ ಕಮ್ಮಿ. ದೇವರನಾಡು ಕೇರಳದಲ್ಲಿ ನಡೆದ ಏನೋ ರಣಭೀಕರ ಮಳೆಗೆ ನಿಜಕ್ಕೂ ಕೂಡ ನೂರಾರು ಕುಟುಂಬಗಳು ಈಗ ಇಲ್ಲಿಂದ ಅಂದರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಈಗಾಗಲೇ ಸಾಕಷ್ಟು ಜನ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ. ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಸಂತೋಷ್ ಲಾಡರು ಇವತ್ತು ಸಾಕಷ್ಟು ಅಂದರೆ ಈಗಾಗಲೇ ಏನು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಸಂತೋಷ್ ಲಾಡರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಭೇಟಿ ಕೊಟ್ಟಿದ್ರಿ ಸರ್, ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಸರ್? ಆ ಸೈಟಲ್ಲಿ ನೋಡೋಂಗಿಲ್ಲ, ಆ ಥರ ಪರಿಸ್ಥಿತಿ ಇದೆ. ಅದು ಹೂವೇನು ಮಾಡ್ಕೊಳಕ್ಕಾಗಲ್ಲ, ಹೇಳೋಕ್ಕೂ ಆಗೋದಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಕೆಲಾಮಿಟೀಸ್ ನನ್ನ ಪ್ರಕಾರ, ಭಾಳ ದೊಡ್ಡ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥ ಕೆಲಾಮಿಟೀಸು.
ಸೊ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಜಾಫರ್ ಅವರು ಇಲ್ಲಿದ್ದಾರೆ, ಅದರ ಜೊತೆಗೆ ಎಲ್ಲ ನಮ್ಮ ತಹಸೀಲ್ದಾರ್ಗಳು ಇಲ್ಲಿದ್ದಾರೆ. ಒಟ್ಟಾರೆ ಕರ್ನಾಟಕ ರೆಸ್ಕ್ಯೂ ಆಪರೇಷನ್ಗೆ ಕನ್ನಡಿಗರಿಗೆ ವಿಶೇಷವಾಗಿ ಯಾರ್ಯಾರು ಸಿಲುಕಿದ್ದಾರೆ, ಯಾರು ತೊಂದರೆಲಿದ್ದಾರೆ, ನಮ್ಮ ಟೀಮು ಇಲ್ಲಿ ವಿಶೇಷವಾಗಿ ಅವರಿಗೆ ರೆಸ್ಕ್ಯೂ ಮಾಡ್ತಕ್ಕಂಥದ್ದು, ಅವ್ರಿಗೇನಾದ್ರು ತೊಂದರೆ ಆಗಿದ್ದರೆ ನೋಡ್ಕೊಳ್ಳೋಕ್ಕೆ ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಟೀಮ್ ಇಲ್ಲಿದೆ. ವಿಶೇಷವಾಗಿ ಮುಖ್ಯಮಂತ್ರಿಯವರು ಕೇರಳ ಸರ್ಕಾರಕ್ಕೆ, ಕೇರಳದ ಜನತೆಗೆ ಯಾವುದೇ ರೀತಿಯಿಂದ ಕರ್ನಾಟಕ ರಾಜ್ಯದಿಂದ ಅನುಕೂಲ ಆಗಬೇಕಾಗಿದ್ದರೆ, ಯಾವುದೇ ರೀತಿಯಿಂದ ಏನೋ ಸಹಕಾರ ಇದ್ದರೆ ನಾವು ಸಂಪೂರ್ಣವಾಗಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಯವರು ಸಹಕಾರ ನೀಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಒಟ್ಟು ಎಷ್ಟು ಜನ ಕನ್ನಡಿಗರು ಸಿಲುಕಿರೆ ನಿಮಗೆ ಮಾಹಿತಿ ಇದೆ ಸರ್? ಒಟ್ಟಾರೆ ಇಲ್ಲಿವರೆಗೆ 254 ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಕರ್ನಾಟಕದ ಜನರು 3 ಜೀವ ಕಳ್ಕೊಂಡಿರತಕ್ಕಂಥ ತೀರೋಗಿರ್ತಕ್ಕಂಥ ಒಂದು ನಮಗಿರ್ತಕ್ಕಂಥ ವರದಿಯಲ್ಲಿ ಇವರು ಭಾಳ ವರ್ಷದಿಂದ ಇಲ್ಲೇ ಮೈಗ್ರೇಟ್ ಆಗಿ 30-40 ವರ್ಷದಿಂದ ಮೈಗ್ರೇಟ್ ಆಗಿರ್ತಕ್ಕಂಥದ್ದು. ಕೆಲವರು ಇಲ್ಲಿ ಹೇಳಿರ್ತಕ್ಕಂಥದ್ದು ಏನಂದರೆ 9 ಜನ ಕೊಚ್ಚಿ ಹೋಗಿದಿರ್ತಕ್ಕಂಥದ್ದು ಒಂದು ಮಾಹಿತಿ ಇದೆ. ಬಟ್ ಎಲ್ಲಿವರೆಗೆ ನಮಗೆ ಖಚಿತ ಇನ್ಫಾರ್ಮೇಷನ್ ಸಿಗೋದಿಲ್ಲ, ಅದರ ಬಗ್ಗೆ ನಾನು ಈಗ ಮಾತನಾಡೋಕ್ಕೆ ಹೋಗೋದಿಲ್ಲ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ 9 ಜನ ಮಿಸ್ಸಿಂಗ್ನಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕೇರ್ಪೇಟೆದ ಕುಟುಂಬ 5 ಜನ ಇಲ್ಲೇ ಇದ್ರು ಸರ್. ಇಬ್ಬರು ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಶವ ಸಿಗ್ತಾ ಇಲ್ಲ, ಮೃತದೇಹ ಕೊಡಿಸ್ಕೊಡಿ ಅಂತೇಳಿ ಸಾಕಷ್ಟು ಬೇಡಿಕೆ ಇಡ್ತಾ ಇರುವಂಥ ಸರ್ಕಾರಕ್ಕೆ. ಈ ಸೈಟ್ವರೆಗೆ ಹೋಗಿದ್ವಿ ನಾವು, ಸೆಕ್ರೆಟರಿ ಜಾಫರ್ ಅವರು ಕೂಡ ಆ ಸೈಟ್ವರೆಗೆ ಹೋಗಿದ್ವಿ. ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ರೆಸ್ಕ್ಯೂ ಆಪರೇಷನ್ ಇಸ್ ಕಂಪ್ಲೀಟ್ಲಿ ಟೇಕ್ ಆನ್ ಬೈ ಮಿಲಿಟರಿ ಇದೆ, ಅಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ. ಸೊ ನಾವು ವೇಟ್ ಮಾಡಬೇಕು, ರೆಸ್ಕ್ಯೂ ಆಪರೇಷನ್ ವೇಟ್ ಮಾಡಬೇಕು, ಯಾಕಂದರೆ ಇದು ದೊಡ್ಡ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥದ್ದು. ಏನೋ ಇಟ್ಸ್ ವೆರಿ ಸ್ಯಾಡ್. ಅವರಿಗೆ, ಆ ಫ್ಯಾಮಿಲಿಗೆ, ಆ ಕುಟುಂಬಗಳಿಗೆ ನಾವು ಯಾವ ರೀತಿಯನ್ನು ಏನು ಹೇಳೋಕ್ಕೂ ಆಗೋದಿಲ್ಲ. ಬಟ್ ಇದನ್ನು ಸ್ವಲ್ಪ ತಾಳ್ಮೆ ಇರಬೇಕು. ಖಂಡಿತವಾಗ್ಲೂ ಅದು ಶೋಧನೆ ನಡೀತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಿಂದ 2 ದಿನ ಆಗ್ಬೋದು ಅಥವಾ 3 ದಿನ ಒಳಗಡೆ ಬಾಡಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ನೀವು ಕೂಡ ಉತ್ತರ ಕನ್ನಡ ಬೇರೆ ಬೇರೆ ರೀತಿಯಾದಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಈ ರೀತಿಯ ರೆಸ್ಕ್ಯೂ ಆಪರೇಷನ್ ಭಾಗಿಯಾಗಿದೆ ಸರ್. ಈ ಆಪರೇಷನ್ ಎಷ್ಟು ದೊಡ್ಡ ಮಟ್ಟದ ಟಾಸ್ಕ್ ಅನಿಸುತ್ತೆ ಸರ್? ಯಾವುದೇ ಆಪರೇಷನ್ನು ಇಟ್ಸ್ ವೆರಿ ಸ್ಯಾಡ್. ಏನೋ ಸ್ಕೇಲ್ ಯಾವುದೇ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು. ಇದು ಆಗಿರ್ತಕ್ಕಂಥದ್ದು ಲ್ಯಾಂಡ್ ಸ್ಲೈಡು, ಇದೇ ರೀತಿ ಆಗಿರ್ತಕ್ಕಂಥ ಬದ್ರಿನಾಥ್, ಕೇದಾರ್ನಾಥ್ 2 ಮೆಗಾ ಸ್ಕೇಲ್ನಲ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ಆಪರೇಷನ್ಸ್ನಲ್ಲಿ ತುಂಬ ಕಷ್ಟನೇ ಇದೆ, ಯಾಕಂದರೆ ಭಾಳಷ್ಟು ಸ್ಯಾಂಡು ಮಡ್ ಬಂದುಬಿಟ್ಟು ಏನೋ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗಿರ್ತಕ್ಕಂಥದ್ದು, ಮನೆಗಳು ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದೇ. ನಾನಂತೂ ಒರಿಜಿನಲ್ ಸೈಟ್ ನೋಡಿಲ್ಲ, ಈ ಸೈಟ್ ನೋಡಿದ್ರೇ ಗಾಬರಿ ಆಗ್ತಾಯಿದೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ನೀವು ಇವತ್ತಿಲ್ಲೇ ಇರ್ತೀರಾ ಹೇಗೆ ಸರ್ ಅಂತ? ಇಲ್ಲಿ ಇವತ್ತಿಲ್ಲೇ ಇರ್ತೀನಿ, ಕ್ಯಾಂಪ್ಗಳಿಗೆ ಹೋಗಿ ನಾಳೆ ಕ್ಯಾಬಿನೆಟ್ ಇದೆ ಮುಗಿಸ್ಕೊಂಡು ಮತ್ತೆ ತಿರ್ಗಿ ವಾಪಸ್ ಬರ್ತೇನೆ. ಕೇರಳದ ಜನತೆಗೆ ನೀವೇನು ಅಭಿಮಾನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅಬ್ಸಲ್ಯೂಟ್ಲಿ. ಯಾಕಂದರೆ ಈ ಒಂದು ರೆಸ್ಕ್ಯೂ ಆಪರೇಷನಲ್ಲಿ ಎಷ್ಟೇ ಸರ್ಕಾರಗಳು ಮಾಡಿದ್ರು ಕೂಡ ಕೇರಳ ಜನತೆ, ಎವ್ರಿ ಸಿಟಿಸನ್ ಆಫ್ ಎಸ್ಪೆಷಲಿ ಫ್ರಮ್ ಕೇರಳ ಸ್ಟೇಟ್ ವಾಲಂಟಿಯರಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕದ ಜನರು, ಭಾಳಷ್ಟು ಜನರು ಇಲ್ಲಿ ವಾಲಂಟಿಯರಾಗಿ ಬಂದು ಕೆಲಸ ಮಾಡ್ತಕ್ಕಂಥ ನೋಡ್ತಿದ್ರೆ ಖುಷಿ ಅನಿಸ್ತದೆ. ಇಟ್ಸ್ ಅ ವೆರಿ ಸ್ಯಾಡ್ ಇನ್ಸಿಡೆಂಟ್. ಬಟ್ ಎಲ್ಲರೂ ವಾಲಂಟರಿ ಆಗಿ ಕೆಲಸ ಮಾಡಿ ಈ ಒಂದು ಮೆಗಾ ಸ್ಕೇಲ್ ಆಪರೇಷನ್ಗೆ ಈ ಒಂದು ಹೆಲ್ಪ್ ಮಾಡಲಿಕ್ಕೆ ಏನು ಕೇರಳದ ಜನತೆ ಮುಂದೆ ಬಂದಿದ್ದಾರೆ, ಅವರಿಗೆ ನಾನು ನಿಜಕ್ಕೂ ಸೆಲ್ಯೂಟ್ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ. ಇದಿಷ್ಟು ಸಚಿವರಾದಂತಹ ಸಂತೋಷ್ ಲಾಡ್ ಅವರ ಮಾತುಗಳು. ಕನ್ನಡಿಗರು 9 ಜನ ನೀರಲ್ಲಿ ಕೊಚ್ಚಿ ಹೋಗಿರುವಂತಹ ಮಾಹಿತಿಗಳಿದೆ. ಸದ್ಯಕ್ಕೆ ಮೃತದೇಹಗಳು ಕೂಡ ಪತ್ತೆ ಆಗಿಲ್ಲ. ನಾನು ಕೂಡ ಇಲ್ಲೇ ಇದ್ದು ಕಾರ್ಯಾಚರಣೆಯಲ್ಲೂ ಕೂಡ ಗಮನಿಸ್ತಾ ಹೋಗ್ತೀನಿ. ಜೊತೆಗೆ ಕೇರಳದ ಜನತೆಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ಕೂಡ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು.